ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಲಾಂಗ್ ಆಗಿದೆ, ಆದರೆ ವಿಡಿಯೋ ಅಂತೂ ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. बोलो श्री गणपति की बोलो श्री गणपति की बोलो श्री गणपति की स्वामी। ಸೊ ನಾವು ಹಬ್ಬದ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದರಿಂದ ಬೆಳಿಗ್ಗೆ ಅಮೃತ ಗಳಿಗೆ ಅನ್ನೋದು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಇತ್ತು. ಅಷ್ಟರಲ್ಲಿ ನಾವು ಗಣಪತಿನ ಕೂರಿಸ್ಬಿಡೋಣ, ಆಮೇಲೆ ತಂಬಿಟ್ಟೆಲ್ಲ ಮಾಡ್ಕೊಂಡ್ರಾಯ್ತು ತೆನಿ ಮಾಡೋದಕ್ಕೆಲ್ಲ ಅಂತ ಅಂದ್ಕೊಂಡು ಇವಾಗ ಕರೆಕ್ಟಾಗಿ 6:30 ಆಗಿದೆ. ನಮ್ಮ ಅಣ್ಣ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೂಡ ಸೇರ್ಕೊಂಡು ಇವಾಗ ಗಣೇಶನ ಕೂರಿಸಿದ್ರು. ಎಲ್ಲರೂ ಕೂಡ ಈಗ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಗೊತ್ತು, ವರಮಹಾಲಕ್ಷ್ಮಿನ ಯಾವ ರೀತಿ ಶ್ರದ್ಧೆಯಿಂದ ಭಕ್ತಿಯಿಂದ ಮನೆಯೆಲ್ಲ ತುಂಬ ಕ್ಲೀನಾಗಿ ಸ್ವಚ್ಛ ಮಾಡಿ ನಾವು ಹಬ್ಬ ಮಾಡ್ತೀವೋ, ಅದೇ ರೀತಿ ಅತ್ತೆ ಮನೆಯಲ್ಲಿ ಗಣೇಶ ಗೌರಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಅತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಕ್ಲೀನ್ ಮಾಡಿದರು ಮನೆಯೆಲ್ಲನೂ. ನಾವು ಹಬ್ಬದ ಹಿಂದಿನ ದಿನ ಹೋದ್ವಿ. ಎಲ್ಲ ಪ್ರಿಪ್ರೇಷನ್ ಆಗಿರೋದ್ರಿಂದ ನನಗೇನು ಕೆಲಸ ಇರಲಿಲ್ಲ. ಸೊ ಹಾಗಾಗಿ ರಾತ್ರಿಯೇ ನಾವು ಮನೆಗೆ ತೋರಣ ಕಟ್ಕೊಳ್ಳೋದು ಮತ್ತು ಇಲ್ಲಿ ಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ರೀತಿ ಪ್ರಿಪ್ರೇಷನ್ ನೈಟೇ ಮುಗಿಸ್ಕೊಂಡ್ವಿ. ಯಾಕಂದರೆ ಮಕ್ಕಳಿರೋದ್ರಿಂದ ಬೆಳಿಗ್ಗೆ ಎದ್ದು ನಾವು ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂದರೆ ಆಗಲ್ಲ. ಯಾಕಂದರೆ ಸೌಂಡ್ಗೆಲ್ಲ ಮಕ್ಕಳು ಎದ್ದು ಬಿಡ್ತಾರೆ. ಆಮೇಲೆ ಅವ್ರನ್ನ ಮೇಂಟೈನ್ ಮಾಡೋದೇ ನಮಗೆ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಹಿಂದಿನ ದಿನವೇ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಈಗ ಜಸ್ಟು ಒಂದು ಮಟ್ಟಿಗೆ ಅಲಂಕಾರ ಎಲ್ಲ ಮುಗಿದಿದೆ. ಈ ಸರಿ ದೀಪದ ಅಲಂಕಾರ ಗಣಪತಿಗೆ ಮಾಡಿರುವಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು. ನನಗಂತೂ ಫೈನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಅಣ್ಣನೂ ಕೂಡ ಎಲ್ಲರಿಗೂ ಕೂಡ ವಿಶ್ ಮಾಡಿದ್ರು. ಫೈನಲಿ ಈಗ ಕರೆಕ್ಟಾಗಿ 6:45 ದೀಪದ ಆರತಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಈಗ ಒಂದಷ್ಟು ಈಗ ಪೂಜೆ ಎಲ್ಲ ಮೊದಲು ಪೂಜೆ ಮಾಡಿದ್ವಿ, ಗಂಧದ ಕಡ್ಡಿ ಪೂಜೆ ಎಲ್ಲನೂ. ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ. ಯಾಕಂದರೆ ಮೊದಲು ಹೂವೆಲ್ಲ ಫ್ರೆಶ್ ಆಗಿರುತ್ತೆ, ಸಂಜೆ ಆಗ್ತಾ ಬಾಡ್ಬಿಡುತ್ತೆ. ಹಾಗಾಗಿ ಒಂದೆರಡು ಫೋಟೋ ತೊಗೊಳ್ಳೋಣ ಅಂದ್ಕೊಂಡು ಫೋಟೋ ತೊಗೋತಾ ಇದ್ದೀವಿ. ನೆಕ್ಸ್ಟ್ ಈಗ ಪೂಜೆ ಮಾಡೋದು. ನಾವು ದೇವರನ್ನು ಕೂರಿಸಿದ್ದೀವಿ ಅಂದಮೇಲೆ ದೇವ್ರ ಮುಂದೆ ಒಂದು ರಂಗೋಲಿ ಇದ್ದರೆ ಎಷ್ಟು ಚೆಂದ ಇರುತ್ತಲ್ವ. ಹಾಗಾಗಿ ನಾನು ಕೆಳಗಡೆ ಕೂತ್ಕೊಂಡು ರಂಗೋಲಿನ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಬೇಕಿತ್ತು, ಆದರೆ ನಾವು ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಅಲ್ಲೇ ಓಡಾಡಿಕೊಂಡು ದೇವ್ರನ್ನ ಕೂರಿಸ್ತೀವಲ್ವ, ಹಾಗಾಗಿ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿ ದೇವರೆಲ್ಲ ಕೂರಿಸಾದ್ಮೇಲೆ ಲಾಸ್ಟಲ್ಲಿ ರಂಗೋಲಿನ ಹಾಕ್ಕೊಂಡೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಇಟ್ಬಿಟ್ಟು ಬಾ ನೀನು. ರೆಡಿ ಮಾಡ್ಬೇಕಂತ ಸಿಗ್ತದೆ. ಸೊ ನಮ್ಮ ಮನೆಯಲ್ಲಿ ಫೈನಲಿ ಬೆಳಗಿನ ಪೂಜೆ ಅಂತೂ ಗಣೇಶ ಗೌರಿ ಹಬ್ಬದ ಬೆಳಗಿನ ಮೊದಲನೇ ಪೂಜೆ ಅಂತೂ ಆಯಿತು. ಈಗ ಪೂಜೆ ಮುಗಿದ ಮೇಲೆ ನಾವು ಹುತ್ತಕ್ಕೆ ಹಾಲೆರೆಯೋದಕ್ಕೆ ಹೋಗಬೇಕು, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ. ಫೈನಲಿ ನಾನು ನಿಮಗೊಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ಗಣೇಶನ ಪೂಜೆ ಮತ್ತು ಗಣೇಶನ ಅಲಂಕಾರ ಈ ರೀತಿ ಇತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಆದಷ್ಟು ದೀಪಗಳ ಹೆಚ್ಚು ಇಟ್ಕೊಂಡಿದ್ದೀವಿ. ಎಲ್ಲ ತರಹದ ಹಣ್ಣುಗಳು 5 ಇಟ್ಕೊಂಡಿದ್ದೀವಿ. ನೆಕ್ಸ್ಟು
ಕಾಯಿ ಬೆಲ್ಲ ಸ್ವೀಟ್ಸ್ಗಳನ್ನೂ ಕೂಡ ತಂದಿದ್ದೀವಿ, ಡ್ರೈ ಫ್ರೂಟ್ಸು. ಮತ್ತು ಗಣೇಶನಿಗೆ ಪ್ರಿಯವಾಗೋದು ಅಂದರೆ ತಿಂಡಿ. ಹಾಗಾಗಿ ನಾನು 5 ರವೆ ಉಂಡೆ, 5 ಮೋದಕ ಮತ್ತು 5 ಕರ್ಜಿಕಾಯಿನ ಮಾಡ್ಕೊಂಡು ಬಂದೆ ಊರಿಂದ. ನೆಕ್ಸ್ಟು ಗೌರಮ್ಮನಿಗೆ ಮಡ್ಲಕ್ಕಿನ ತುಂಬಬೇಕು. ಅದನ್ನು ನಮ್ಮ ಅತ್ತೆ ಮನೇಲಿ ಆ ಸಂಪ್ರದಾಯ ಇಲ್ಲ. ಹಾಗಾಗಿ ಒಂದು ಅರ್ಧ ಹೋಳು ಕೊಬ್ಬರಿಕಾಯಿ ಇಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ಗೌರಮ್ಮನಿಗೊಂದು ಬ್ಲೌಸ್ ಪೀಸು ಮತ್ತು ಬಳೆನ ಇಟ್ಟು ನಾವು ಪೂಜೆ ಮಾಡ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಸ್ ಇಟ್ ಆಸ್ ನಾವು ಲಕ್ಷ್ಮೀ ಹಬ್ಬಕ್ಕೆ ಯಾವ ರೀತಿ ನಾವು ಜಾಗರಿಯನ್ನು ಮಾಡ್ತೀವೋ, ಗಣೇಶ ಹಬ್ಬಕ್ಕೆ ಇದು ಇನ್ನೂ ಶ್ರೇಷ್ಠನೇ. 5 ಥರ ಕಾಳುಗಳನ್ನು ಹಾಕಿ ಅದನ್ನು ಜಾಗರಿ ಮಾಡಿದ್ರೆ ಗರಿಕೆ ಬರುತ್ತಲ್ಲ, ಗರಿಕೆ ಅಂದರೆ ಗಣಪತಿಗೆ ವಿಶೇಷವಾಗಿ ಇಷ್ಟವಾಗುವಂಥದ್ದು. ಹಾಗಾಗಿ ಅದರಲ್ಲಿ ಗರಿಕೆಯನ್ನು ಬೆಳೆಸಿ ನಾವು ದೇವರ ಅಕ್ಕಪಕ್ಕದಲ್ಲಿ ಇಟ್ಟು ಕೂಡ ಅದನ್ನು ಗಣೇಶ ಅಂತ ಹೇಳಿ ಪೂಜೆ ಮಾಡ್ತೀವಿ. ಮತ್ತು ಗಣೇಶ ವಿಗ್ರಹ ಇಟ್ಟರೆ ಸಾಕಾಗಲ್ಲ, ಪಿಳ್ಳೆರಾಯ ಅಂತ ಮಾಡ್ತೀವಿ. ಅಂದರೆ ಸಗಣಿಯಲ್ಲಿ ಗರಿಕೆಯನ್ನು ಇಟ್ಟು ಪೂಜೆ ಮಾಡಬೇಕು. ನಂತರ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡೋದು ಒಂದು ನಮ್ಮ ಕಡೆಯ ಸಂಪ್ರದಾಯ. ಈಗ ಫೈನಲಿ ನಾವು ಪಂಚಾರತಿಯನ್ನು ಮಾಡ್ತೀವಿ. ಬೆಳಿಗ್ಗೆ ಒಂದು ಸಾರಿ ಪಂಚಾರತಿ ಮಾಡ್ತೀವಿ, ಸಂಜೆ ಗೋಧೂಳಿ ಸಮಯದಲ್ಲಿ ಒಂದು ಸಾರಿ ನಾವು ಪಂಚಾರತಿಯನ್ನು ಮಾಡ್ತೀವಿ. ಫೈನಲಿ ಈಗ ಗಣೇಶನ ವಿಗ್ರಹದ ಹತ್ರ ನಾವು ಪಂಚಾರತಿ ಎಲ್ಲ ಮುಗಿಸಿ ನಂತರ ದೇವರಿಗೆ ಪ್ರಸಾದವನ್ನು ಕೂಡ ಅರ್ಪಿಸಿ, ನೆಕ್ಸ್ಟು ನಾವು ನಮ್ಮ ಮನೆ ದೇವರಿಗೆ ಮೊದಲೇ ನಾವು ಗಂಧಕಡ್ಡಿ ಆರತಿ ಎಲ್ಲ ಮಾಡಿದ್ವಿ. ಅದರ ಪಂಚಾರತಿನ ಇಲ್ಲಿ ಪೂಜೆ ಮಾಡಿ ನಂತರ ದೇವ್ರ ಮನೆಗೂ ತಗೊಂಡೋಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ತೀವಿ. ಯಾಕಂದರೆ ಇವತ್ತು ನಾವು ಗಣೇಶನ ಕೂರಿಸಿದ್ದೀವಿ ಅಂದರೆ ಗಣೇಶನಷ್ಟೇ ನಾವು ಪೂಜೆ ಮಾಡಬಾರ್ದು. ನಮ್ಮ ದೇವ್ರ ಮನೆಯಲ್ಲಿ ನಮ್ಮ ಇಷ್ಟವಾದ ದೇವರುಗಳೆಲ್ಲ ಇಟ್ಕೊಂಡಿರ್ತೀವಿ, ಆ ದೇವ್ರುಗಳು ಕೂಡ ನಾವು ಪೂಜೆ ಮಾಡಬೇಕಲ್ವ. ಮತ್ತು ಏನೇನು ನೈವೇದ್ಯನ ದೇವರಿಗೆ ಇಟ್ಟಿದ್ದೀವೋ ಗಣೇಶನಿಗೆ, ಆ ನೈವೇದ್ಯನಲ್ಲೂ ಕೂಡ ನಮ್ಮ ದೇವ್ರ ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೀವಿ. ಈಗ ನೋಡಿ ನಮ್ಮ ಚೋಟು ಬೊಟ್ಟುಗಳು ಇಬ್ಬರಿಗೂ ಕೂಡ ನಾನು ಒಂದೇ ಥರ ಡ್ರೆಸ್ನ ತಗೊಟ್ಟಿದ್ದೀನಿ. ಹೇಗೆ ಕಾಣ್ತಿದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಸೊ ನನಗೆ ಅನಿಸ್ತು ಇವರಿಗೆ ಬೇರೆ ಬೇರೆ ಕಲರ್ ತಗೊಂಡ್ರೆ ಇಬ್ಬರಲ್ಲೂ ಕೂಡ ಜಗಳ. ಇವನಿಗೆ ಯಾಕಮ್ಮ ಈ ಕಲರ್ ತೊಗೊಟ್ಟಿದೆಯಾ, ನನಗೂ ಈ ಥರನೇ ತೊಗೊಡ್ಬೇಕಿತ್ತು ಅಂತ ಇಬ್ಬರು ಕೂಡ ಜಗಳ ಮಾಡ್ತಾರೆ. ಹಾಗಾಗಿ ನಾನು ಡಿಸೈಡ್ ಮಾಡಿ ಒಂದೇ ಥರ ಡ್ರೆಸ್ನ ಕೊಡಿಸ್ದೆ. ಸೈಲೆಂಟಾಗಿರಲಿ, ಇದರಿಂದನಾದರೂ ಸ್ವಲ್ಪ ಸೈಲೆಂಟ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಇವರು ಟಾರ್ಚರ್, ಇವ್ರ ಜಗಳ ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ. ಫೈನಲಿ ಒಂದು 5 ನಿಮಿಷ ಇಬ್ಬರು ಜಗಳ ಮಾಡಲಿಲ್ಲ, ಅದೊಂದೇ ನಮಗೆ ಖುಷಿಯಾಗಿದ್ದು. ಈಗ ಅಣ್ಣ ಮಕ್ಕಳು ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ಹೊತ್ತು ಪೂಜೆ ಮಾಡಿ ನಮಸ್ಕಾರ ಮಾಡ್ತಾಯಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಲಡ್ಡು ಅಂತೂ ಉಲ್ಟಾ ಪೂಜೆನ ಮಾಡ್ತಾಯಿದ್ದಾನೆ. ಇವನು ಚಿಕ್ಕೋನಲ್ವ, ಇವನ ಕೈಗೆ ನಾವು ಗಂಧದ ಕಡ್ಡಿ ಕೊಡಬಾರ್ದು. ಆದರೆ ಇವನು ನೋಡಿ ತರಲೆ ಅಂದರೆ ಹುಟ್ಟು ತರಲೆ, ನನಗೂ ಕೊಡಿ, ಹಣ್ಣಿಗೆ ಮಾತ್ರ ಕೊಟ್ಟಿದ್ದೀರಾ ಅಂತ ಹಠ ಮಾಡ್ತಿದ್ದ. ಹೋಗಲಿ ಅಂತೇಳಿ ಅವ್ನಿಗೆ 2 ಕೊಟ್ಬಿಟ್ಟು ಗಂಧದ ಕಡ್ಡಿನ ನಾವು ಪಕ್ಕದಲ್ಲೇ ನಿಂತಿದ್ದೀವಿ. ಯಾಕಂದರೆ ಅವನು ದೀಪಗಳಿಗೆ ಏನಾದರೂ ಟಚ್ ಮಾಡಿಬಿಟ್ರೆ, ಬಟ್ಟೆ ಸುಟ್ಬಿಟ್ರೆ ಕಷ್ಟ ಅಂತೇಳಿ ಪಕ್ಕದಲ್ಲೇ ನಿಂತ್ಕೊಂಡಿದ್ದೀವಿ. ಈಗ ದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ ಗಣಪತಿಗೆ. ಆ ದೇವರು ನನ್ನ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅನ್ಕೋತೀನಿ. ಮೊದಲು ಬುದ್ಧಿ ಕೊಡಬೇಕು ನನ್ನ ಮಕ್ಕಳಿಗೆ, ದೇವರಲ್ಲಿ ಮೊದಲು ನಾನು ಕೇಳ್ಕೊತೀನಿ. ನಾನು ಹೇಳಿದ ಮಾತು ಕೇಳಿಬಿಟ್ರೆ ಸಾಕು, ನನ್ನಂಥ ಪುಣ್ಯವಂತೆ ಎಲ್ಲೂ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅಷ್ಟು ತಲೆ ಹರಟೆಗಳು ನನ್ನ ಮಕ್ಕಳು. ನಾನೇನಾದರೂ ಆ ಕೆಲಸ ಮಾಡಬೇಡಿ ಅಂದರೆ ಕೆಲಸ ಮಾಡಿದ್ರೆ ಏನಾಗ್ಬೋದು ಅನ್ನೋ ಒಂದು ಥಿಂಕಿಂಗಲ್ಲೇ ಆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಅದೇ ನನಗೆ ಬೇಜಾರು. ಸೊ ಇವಾಗ ನಾವು ಗಣಪತಿ ಎಲ್ಲ ಕೂರಿಸಿ ಎಲ್ಲ ತರಹದ ಪೂಜೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ತೋರಿಸಿ ನಂತರ ಇವಾಗ ನಾವು ಹುತ್ತದ ಹತ್ರ ಹಾಲೇರಿಯೋದಕ್ಕೆ ಹೋಗಬೇಕು ತೆನಿ ಮಾಡೋದಕ್ಕೆ. ಹಾಗಾಗಿ ನಾವು ತೆನಿ ಮಾಡೋದಕ್ಕೆ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟನ್ನ ನಾವು ಮಾಡ್ಕೋತೀವಿ. ಹಾಗಾಗಿ ಒಳ್ಕಲಲ್ಲೇ ಎಲ್ಲನೂ ಹಿಡಿಯೋದಕ್ಕಾಗಲ್ಲ. ಹಾಗಾಗಿ ಮಿಕ್ಸಿಯಲ್ಲಿ ನಾನು ಪೌಡರ್ ಮಾಡಿಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಅವರು ಕೂತ್ಕೊಂಡು, ಅವರು ಮತ್ತು ನಮ್ಮ ಅಣ್ಣ ಇಬ್ಬರು ಕೂತ್ಕೊಂಡು ತಂಬಿಟ್ಟು ಮಾಡ್ತಾರೆ. ಇದನ್ನು ಮಾಡಿಕೊಟ್ರೆ ಈಸಿ, ಬೆಲ್ಲನ ಪುಡಿ ಮಾಡ್ಕೊಂಡವರು ಉಂಡೆ ಕಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ನಮ್ಮನೇಲಿ ಮಾರಿ ಹಬ್ಬ ಮಾಡಬೇಕಾದ್ರೆ, ನೆಕ್ಸ್ಟ್ ಈ ರೀತಿ ಗಣೇಶನ ಹಬ್ಬ ಮಾಡಬೇಕಾದ್ರೆ ಹೆಣ್ಮಕ್ಳಿಗೂ ಕೂಡ ತುಂಬ ಕೆಲಸ ಇರುತ್ತಲ್ವ. ನಮ್ಮನೇಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಒಂದು ಭೇದ ಭಾವ ಇಲ್ಲ. ಸೊ ಹೆಲ್ಪ್ ಮಾಡ್ತಾರೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ಒಂದು ಖುಷಿಯಾಗುತ್ತೆ. ನಾನಿಲ್ಲಿ ಪೂಜೆಗೆ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಆ ಕಡೆ ನಮ್ಮ ಮನೆಯವರು ತಂಬಿಟ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ರಿಲೀಫ್ ಆಗುತ್ತೆ. ಅದನ್ನು ಅವರು ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರಂತೂ ಈ ಮಕ್ಕಳು ಕಟ್ಕೊಂಡು ನಮಗಂತೂ ಹಬ್ಬನೇ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಆದರೆ ನಮ್ಗೆ ಆ ರೀತಿ ಅನಿಸ್ಲಿಲ್ಲ. ಸೊ ತುಂಬಾ ಖುಷಿಯಾಯಿತು. ನಾವು ತೆನಿ ಎರೆಯೋದಕ್ಕೆ ಹೋದಾಗ ಕಾಳುಗಳನ್ನ ನೆನೆಸ್ತೀವಿ.
ನೆಂದಕ್ಕಿ ಅಂತ ಕರೀತಾರೆ. ನೆಕ್ಸ್ಟು ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳ್ನೂ ಕೂಡ ನಾವು ಎಲ್ಲ ಥರ ಫ್ರೂಟ್ಸ್ಗಳ್ನೂ ಕೂಡ ನಾವು ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕು. ನಮ್ಮಮ್ಮನ ಮನೆಯಲ್ಲಿ ತೆನಿ ಏರಿಯಲ್ಲ, ಹಾಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿಲ್ಲ. ಅತ್ತೆ ಮನೆಗೆ ಬಂದು 8 ವರ್ಷ ಆಯ್ತಲ್ವ, ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದನ್ನು ನಾನು ನೀಟಾಗಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಒಂದೊಂದನ್ನೇ ನೀಟಾಗಿ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಎಲ್ಲ ಥರ ಫ್ರೂಟ್ಸು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ನೀಟಾಗಿ ತೊಳ್ಕೊಂಡು ಒಂದು ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಒಂದು ಐಡಿಯಾ ಇದೆ. ಯಾಕಂದರೆ ಮೊದಲೇ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಮಕ್ಳ ಹತ್ರ ಅಂತೂ ಸ್ಯಾರಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಎಳೆಯೋದು, ನೀರು ಮಾಡಿಬಿಡೋದು ತುಂಬ ಕಷ್ಟಪಡ್ತಾರೆ ಚಿಕ್ಕ ಮಕ್ಳುಗಳು. ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡೇ ದೇವರಿಗೆ ಪೂಜೆ ಮಾಡಿದೆ. ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ಗೌರಿ ಗಣೇಶ ಹಬ್ಬ ಅಂದರೆ ಗಂಡು ಮಕ್ಳಿಗೂ ಒಂಥರ ಸಡಗರ, ಹೆಣ್ಮಕ್ಳಿಗೂ ಒಂಥರ ಸಡಗರ. ಸೊ ಇಬ್ಬರಿಗೂ ಸೇರಿದ ಹಬ್ಬ ಅಲ್ವಾ. ಗೌರಿ ಹಬ್ಬ ಅಂದರೆ ಬಾಗಿನ ಕೊಡೋದು, ಹೆಣ್ಮಕ್ಳು ಸುಮಂಗಲಿ ಭಾಗ್ಯ ನಮಗೆ ಇನ್ನೂ ಒಂದಷ್ಟು ವರ್ಷ ನೀಡಲಿ ಅನ್ನೋ ಅಂತ ದೇವ್ರ ಹತ್ರ ನಾವು ಕೇಳ್ಕೊಳ್ಳೋದು. ಗಣೇಶನ ಹಬ್ಬ ಅಂದರೆ ಗಣೇಶನ ಸಂಭ್ರಮ ಆಚರಣೆ ಮಾಡೋದು ಗಂಡು ಮಕ್ಳದು. ಎರಡೂ ಒಂಥರ ತುಂಬ ಖುಷಿಯಾಗುತ್ತೆ. ಫೈನಲಿ ನಾವು ಎಲ್ಲ ಸ್ಯಾರಿ ಹಾಕ್ಕೊಂಡು ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ಈಗ ದೇವಸ್ಥಾನದಿಂದ ಬಂದಮೇಲೆ ತುಂಬ ಸುಸ್ತಾಗ್ಬಿಟ್ಟಿರ್ತೀವಿ, ಯಾಕಂದರೆ ಮನೆ ಮಂದಿ ಎಲ್ಲ ಉಪವಾಸ ಇದ್ದೀವಿ. ಹಾಗಾಗಿ ಆಗ ಫೋಟೋ ತೊಗೊಳೋದಕ್ಕಾಗಲ್ಲ ಅಂಥೇಳಿ ಈಗಲೇ ನಿಂತ್ಕೊಂಡು ಒಂದಷ್ಟು ಫೋಟೋಸ್ಗಳ್ನೂ ಕೂಡ ತೊಗೊಂಡ್ವಿ. ನಮ್ಮ ಅತ್ತೆ ಲೇಟಾಗ್ಬಿಟ್ಟಿದೆ ಬನ್ನಿ ಅಂತ ಕರಿತಾಯಿದ್ರು. ಆ್ಯಕ್ಚುಲಿ ನಾವು ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ನಾವು ಬೇಗನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ಇವಾಗ 9:30 ಆಗಿದೆ ಅಷ್ಟೇ ಟೈಮು. ಅದೊಂದು ಖುಷಿ ಆಗುತ್ತೆ. 9:30ಗೆ ನಾವು ತೆನಿಯರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಯಾಕಂದರೆ ನಾವು ಯಾವಾಗಲೂ 11:30, 12 ಗಂಟೆ ಆ ಟೈಮ್ಗೆ ಹೋಗಿ ಬಿಸಿಲಲ್ಲಿ ಮಕ್ಕಳ ಜೊತೆ ಆಡ್ಕೊಂಡು ಬರೋದಂತೂ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇವಾಗ ನಾವು ಮೊದಲು ಆಂಜನೇಯ ಗುಡಿ ಹತ್ರ ಬಂದಿದ್ದೀವಿ. ಅಂದರೆ ಚನ್ನಪಟ್ಟಣದಲ್ಲಿ ಕೋಟೆ ಬೀದಿ ಅಂತಿದೆ, ಕೋಟೆ ಆಂಜನೇಯ ಅಂತಲೇ ಕರೀತಾರೆ ಈ ದೇವಸ್ಥಾನಕ್ಕೆ. ತುಂಬ ಪುರಾತನವಾದ ದೇವಾಲಯ. ಇಲ್ಲಿ ಒಂದು ದೊಡ್ಡ ಹರಳಿ ಮರ ಮತ್ತು 3 ಕಲ್ಲಿರೋ ನಾಗರ ಕಲ್ಲು ಹತ್ರ ಮೊದಲು ತೆನಿ ಎರಿಬೇಕು, ಆಮೇಲೆ ಹುತ್ತದ ಹತ್ರ ಹೋಗಬೇಕು ಅನ್ನೋದು ನಮ್ಮ ಅತ್ತೆ ಮನೆ ಸಂಪ್ರದಾಯ. ಹಾಗಾಗಿ 3 ಸುತ್ತು ನಾವು ನೀರು ಹಾಕ್ಕೊಂಡು ಬರಬೇಕು, ಅಂದರೆ ಸ್ವಚ್ಛ ಮಾಡಬೇಕು, ಮಡಿ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ ಇರುತ್ತಲ್ವ. ಹಾಗಾಗಿ ಅತ್ತೆ ಯಾವ ರೀತಿ ಸಜೆಷನ್ ಕೊಡ್ತಾರೋ ಅದೇ ರೀತಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ತುಂಬ ರಶ್ಶು ಇದ್ದರು ಜನ. ನಾವು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಇನ್ನೂ ರಶ್ ಆಗಿಬಿಟ್ರು. ಯಾಕಂದರೆ ಎಲ್ಲರೂ ಕೂಡ ಮನೆಯಲ್ಲಿ ಕೆಲಸ ಮುಗಿಸಿ ಅಡುಗೆಗಳೆಲ್ಲ ಮಾಡಿ ಆಮೇಲೆ ತೆನಿಯರದಿಗೆ ಬರ್ತಾರೆ, ಹೋಗಿ ಒಪ್ಪದು ಬಿಡ್ತಾರೆ. ಸೊ ಹಾಗಾಗಿ ತುಂಬ ರಶ್ ಆಗ್ತಾರೆ. ಆಮೇಲೆ ಈಗ ನಾವು ಇಬ್ಬರು ಸೇರ್ಕೊಂಡು ಇವಾಗ ನಾಗರಕಲ್ಲಿಗೆ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಪೂಜೆ ಮಾಡೋದಕ್ಕೆ ನಾಗರಕಲ್ಲಿಗೆ ನಾವು ಎಲ್ಲ ಥರ ಪೂಜೆನೂ ಮಾಡಬೇಕು. ನಾಗರಕಲ್ಲಿಗೆ ನಾಗರ ಸಾಮಾನು ಅಂತಲೇ ಸಿಗುತ್ತೆ, ಬಳೆ ಥರದ್ದು, ಮತ್ತು ಸೀಗೆ ಪುಡಿ, ಅರಿಶಿನ, ಕುಂಕುಮ ಅಷ್ಟನ್ನು ಕೊಡ್ತಾರೆ. ಅದನ್ನು ಹಾಕಿ ನಾವು ಗೆಜ್ಜೆ ವಸ್ತ್ರನೂ ಕೂಡ ಅರ್ಪಿಸಿ ದೇವರಿಗೆ. ಮತ್ತು ನಾವು ಒಂದು ಬಾಳೆ ಎಲೆನ ಮುಂದೆ ಇಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವೋ ಕಾಳುಗಳನ್ನ ನೆನೆಸಿಟ್ಕೊಂಡಿದ್ದೀವಲ್ವ, ಆ ಕಾಳುಗಳು ಮತ್ತು ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫ್ರೂಟ್ಸ್ಗಳು ತಂಬಿಟ್ಟು ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಒಂದು ಸ್ವಲ್ಪ ತಂಬಿಟ್ಟನ್ನ ಮುರಿದು ದೇವ್ರ ಮುಂದೆ ಇಟ್ಟು ನೈವೇದ್ಯಕ್ಕೆ ಇಡಬೇಕು. ಸೊ ಇವಾಗ ನಾನು ದೇವರಿಗೆ ಹೂವೆಲ್ಲ ಮುಡಿಸಿ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡ್ತೀನಿ. ಮತ್ತು ನಾವು ದಾರನ ಕಟ್ಕೋಬೇಕು, ರಥದ ದಾರವನ್ನು. ಅದನ್ನು ಕೂಡ ನಾಗರಕಲ್ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ ಬ್ಲೌಸ್ ಪೀಸ್ ಜೊತೆ. ಇದು ನಮ್ಮ ಸಂಪ್ರದಾಯ. ಒಂದೊಂದು ಕಡೆ ನಾನು ಕೇಳಿರೋ ಪ್ರಕಾರ ತೆನಿ ಎರಿತೀವಿ ಅಂತಂದರೆ, ಇಲ್ಲಿ ನರಸೀಪುರದ ಸೈಡಲ್ಲಿ ಒಂದು ಊರಲ್ಲಿ ಹೇಳಿದರು, ಕೋಳಿನ ಕೂದಿ ಕೋಳಿ ಕತ್ತನ್ನ ಹುತ್ತದೊಳಗಡೆ ಹಾಕ್ತಾರಂತೆ. ಅಂದರೆ ಅವರವರ ಸಂಪ್ರದಾಯ. ಅದನ್ನು ನಾವು ಚೆನ್ನಾಗಿಲ್ಲ ಈ ರೀತಿನೂ ಮಾಡ್ತಾರಾ ಅಂತ ನಾವು ಅನ್ನೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರ ಸಂಪ್ರದಾಯ ಅವ್ರವ್ರಿಗೆ ಚೆನ್ನಾಗಿರುತ್ತೆ. ಈಗ ನಾವು ಮಾಡೋ ಸಂಪ್ರದಾಯ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ, ಆದರೆ ನಾವು ಮಾಡೋದು ನಮಗಿಷ್ಟ, ಅವ್ರು ಮಾಡೋದು ಅವ್ರಿಗಿಷ್ಟ ಅಲ್ವ. ನಮ್ಮ ಸಂಪ್ರದಾಯವನ್ನು ನಾವು ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಹೋದರೆ ನಾವು ಯಾವ ತಪ್ಪು ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ದೇವರಲ್ಲಿ ಭಯ ಇರೋರು ಯಾವುದೇ ರೀತಿ ತಪ್ಪು ಮಾಡೋದಕ್ಕೆ ಹೋಗಲ್ಲ. ದೇವರು ಶಿಕ್ಷೆ ಕೊಟ್ಬಿಟ್ರೆ ಆಮೇಲೆ ಅನ್ನೋ ಭಯ ಇದ್ದರೆ ಆ ವ್ಯಕ್ತಿ ತುಂಬ ದೊಡ್ಡ ತಪ್ಪು ಮಾಡೋದಕ್ಕೆ ಹೋಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಫೈನಲಿ ಇವಾಗ ಎಲ್ಲರೂ ಕೂಡ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಮತ್ತು ಹಾಲು ಮತ್ತು ಬೆಣ್ಣೆನ ದೇವರಿಗೆ ಅರ್ಪಿಸಬೇಕು ಕೊನೆಯಲ್ಲಿ. ಸೊ ಈಗ ದೇವರಿಗೆ ಹಾಲು ಮತ್ತು ಬೆಣ್ಣೆನ ಅರ್ಪಿಸಿ ಅಲ್ಲೇ ಇದ್ದಂಥ ಕೋಟೆ ಆಂಜನೇಯ ಗುಡಿಗೆ ನಾವು ಬಂದಿದ್ದೀವಿ. ಇಲ್ಲೂ ಕೂಡ
ತುಳಸಿ ಅಲಂಕಾರವನ್ನು ಈ ಬಾರಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗೌರಿ ವಿಗ್ರಹನ ವರ್ಷನೂ ಇಡ್ತಾರೆ, ಗೌರಿಯನ್ನು ಕೂರಿಸ್ತಾರೆ. ಇಲ್ಲಿ ಗೌರಿ ಅಮ್ಮಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆರತಿ ಮಾಡಿಕೊಂಡು ನಂತರ ನಾವು ಹುತ್ತದ ಹತ್ರ ಹೋದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೌರಿನ ಯಾವ ರೀತಿ ಪೂಜಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ಈ ದೇವಾಲಯದಲ್ಲಿ ತೋರಿಸ್ತೀನಿ. ಹಾಗೆ ವೆಯ್ಟ್ ಮಾಡಿ. ಆಂಜನೇಯ ಗುಡಿಯಲ್ಲಿ ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ಇವಾಗ ಗೌರಿ ಕೂರಿಸಿದ್ದಾರೆ, ಮುಂದೆಗಡೆ ಗಣೇಶನನ್ನು ಕೂರಿಸಿದ್ದಾರೆ. ಆದರೆ ಇಲ್ಲಿ ಗೌರಿ ಗುಡಿ ಅಂತಲೇ ಮೇನ್ ರೀಸನ್ ಬರುವಂಥದ್ದು. ಇಲ್ಲೂ ಕೂಡ ನಾವು ಆರತಿ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡು ನಂತರ ನಾವು ಹುತ್ತದ ಹತ್ರ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹುತ್ತದ ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ ಒಂದಷ್ಟು ಜನ ರಶ್ ಆಗಿದ್ದರು. ಅವರು ಪೂಜೆ ಮಾಡೋ ತನಕ ವೆಯ್ಟ್ ಮಾಡಿ ಇವಾಗ ಪ್ಲೇಸಿಗೆ ಬಂದು ನಿಂತ್ಕೊಂಡ್ವಿ. ಯಾವಾಗಲೂ ಅಷ್ಟೇ ನಾವು ಹುತ್ತಕ್ಕೆ ಪೂಜೆ ಮಾಡಬೇಕಾದ್ರೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೋಬೇಕು, ಇಲ್ಲಾಂದರೆ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೋಬೇಕು. ಸೊ ಹಾಗಾಗಿ ನಾವು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡು ಇವಾಗ ಇಲ್ಲೂ ಕೂಡ ನೋಡಿ, ಇದು ಮೊದಲು ಒಂದು ಹಳೆ ಹುತ್ತ ಇತ್ತು. ನೀವು ಲಾಸ್ಟ್ ಇಯರ್ ವಿಡಿಯೋನ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಎಲ್ಲ ಕರಗೋಗಿದೆ ಅಂತ ಹುತ್ತ. ಹಾಗಾಗಿ ಹೊಸ ಹುತ್ತ ಇಲ್ಲಿ ಸೃಷ್ಟಿಯಾಗಿದೆ. ಈ ಹುತ್ತದಲ್ಲಿ 3 ರೌಂಡು ಸುತ್ತೋದಕ್ಕಾಗಲ್ಲ ನೀರು ತಗೊಂಡು ಪ್ರೋಕ್ಷಣೆ ಮಾಡೋದಕ್ಕೆ. ಹಾಗಾಗಿ ಒಂದಷ್ಟುದ್ದ ಸುತ್ಕೊಂಡು ನಿಂತ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಬಂದಿದ್ದಾರೆ. ಇಲ್ಲೂ ಸೇಮ್ ಟು ಸೇಮ್ ಜೆರಾಕ್ಸ್ ನಾನು ಯಾವ ರೀತಿ ಆಂಜನೇಯ ಗುಡಿ ಹತ್ರ 3 ಕಲ್ಲಿಗೆ ಪೂಜೆ ಮಾಡಿದ್ನೋ ಅದೇ ರೀತಿ ಇಲ್ಲೂ ಕೂಡ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನಾವು ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ಆಟ ಸಾಮಾನೆಲ್ಲ ಮಾರ್ತಾಯಿದ್ರು. ಅದರ ಲಡ್ಡು ಅಲ್ಲಿ ಬಿಟ್ಟೇ ಇಲ್ಲ. ಕೊನೆಗೂ ಅಲ್ಲಿ ಒಂದು ಆಟ ಸಾಮಾನು ತೆಗೆಸ್ಕೊಂಡಾಗ ಅದೇ ತಗೊಂಡ. ಹಾಗಾಗಿ ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೀವಲ್ವ, ಇಲ್ಲೇನು ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾಯಿಲ್ಲ. ಯಾಕಂದರೆ ಅವನು ಆ ಆಟ ಸಾಮಾನಲ್ಲೇ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾನೆ. ಫೈನಲಿ ನಾವು ಇಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಹೋಗಿ ಮನೇಲಿ ಹೋಗಿ ನಾವು ರಥವನ್ನು ಮುರಿಬೇಕು. ಅಂದರೆ ನಾವು ಇಲ್ಲಿ ನೈವೇದ್ಯವನ್ನು ತಿನ್ನೋದ್ರ ಮೂಲಕ ನಾವು ಪೂಜೆಯನ್ನು ಮಾಡಬೇಕು. ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಹುತ್ತಕ್ಕೆ ಹಾಲು ಮತ್ತು ಬೆಣ್ಣೆನ ಹಾಕ್ತಾಯಿದ್ದೀವಿ. ಫೈನಲಿ ಇದನ್ನು ಹಾಕಿ ಲಾಸ್ಟ್ ಅಲ್ವಾ ಇಲ್ಲಿ ಪೂಜೆ ಮಾಡೋದು, ಹೊರಗಡೆ ತೆನಿ ಎರೆಯೋದು. ಹಾಗಾಗಿ ನಾವು ದಾರಗಳನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿರ್ತೀವಿ. ಈ ದಾರಗಳನ್ನ ತಗೊಂಡು ಇಲ್ಲಿ ಪೂಜೆ ಮಾಡಿರ್ತೀವಲ್ವ, ಸೇವಂತಿಗೆ ಹೂವು, ಅದನ್ನು ಕೂಡ ನಾವು ತಗೊಂಡು ಎರಡನ್ನು ಸೇರಿಕೊಂಡು ಇವಾಗ ದಾರನ ಕಟ್ಕೋಬೇಕು. ಈ ದಾರವನ್ನು ಹಾಕೊಂಡ್ಮೇಲೆ ನಾವು ರಥ ಅಂದರೆ ಗಣೇಶನ ತೆನಿ ಹರಿಯೋದು ಮುಗಿಯಿತು, ಮತ್ತು ಹುತ್ತಕ್ಕೆ ತೆನಿ ಹರಿಯೋದು ಮುಗೀತು, ಮತ್ತು ತೆನಿ ಎರಿಯೋದು ಅಂತ ಹೇಳ್ತಾರೆ, ಸಾರಿ. ಈ ದಾರವನ್ನು 5 ದಿನ ಅಥವಾ 9 ದಿನಕ್ಕೆ ತೆಗಿಬೇಕು. ಮತ್ತು ಒಂದೊಂದು ಕಡೆ ಗೌರಿ ಹಬ್ಬ ಮಾಡ್ತಾರೆ, ಗೌರಿ ಗಣೇಶ ಹಬ್ಬನ ಮಾಡ್ತಾರೆ. ಈ ದಿನ ಅಂದರೆ ಹಬ್ಬದ ದಿನ ಏನಾದರೂ ಒಂದು ಸ್ವೀಟು, ಶಾವಿಗೆ ಪಾಯಸ ಆ ಥರ ಮಾಡ್ತಾರೆ. ನೆಕ್ಸ್ಟು ಮಾರನೇ ದಿನ ವಸ್ತುಡ್ಕು ಅಂತ ಮಾಡಿ ನಾನ್ ವೆಜ್ನ ಮಾಡ್ತಾರೆ. ಆದರೆ ನಾನ್ ವೆಜ್ನ ಕೇಳಿದಾಗ ನಮಗಂತೂ ಶಾಕ್ ಮೇಲೆ ಶಾಕ್ ಆಯಿತು. ಯಾಕಂದರೆ ನಮಗೆ ಆ ಸಂಪ್ರದಾಯ ಬಂದೇ ಇಲ್ಲ. ನಾನು ವಿಡಿಯೋ ಹಂತದಲ್ಲೇ ಹೇಳಿದೆ, ಅಂದರೆ ಪ್ರಾರಂಭ ಹಂತದಲ್ಲೇ ಹೇಳಿದ್ದೆ, ಒಂದೊಂದು ಕಡೆ ಒಂದೊಂದು ಸಂಪ್ರದಾಯವನ್ನು ಇಟ್ಕೊಂಡು ಮಾಡ್ತಾರೆ ಹಬ್ಬ ಆಚರಣೆನ ಅಂತ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಆದರೆ ನಮ್ಮ ಕಡೆ ಈ ದಾರವನ್ನು ಕಟ್ಕೊಂಡ್ಮೇಲೆ ಹಬ್ಬ ಆಗಿದ್ದು 9 ದಿನಗಂಟನ ನಾವು ನಾನ್ ವೆಜ್ನ ತಿನ್ನಬಾರ್ದು, ಅದು ನಮ್ಮ ಸಂಪ್ರದಾಯ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣನಿಗೆ ಎದುವೀರು ಕಟ್ತಾ ಇದ್ದಾನೆ. ಈ ದಾರ ಕಟ್ಟೋದ್ರಲ್ಲಿ ಇಬ್ಬರಲ್ಲೂ ಕಾಂಪಿಟೇಷನ್ ಅಂದರೆ ವೆರಿ ಕಾಂಪಿಟೇಷನ್. ದಾರನ ಕಿತ್ಕೊಬಿಟ್ರು ನಾನು ಕಟ್ತೀನಿ, ಮೊದಲು ನಾನು ಕಟ್ತೀನಿ ಅಂದ್ಕೊಂಡು. ಸೊ ಮಕ್ಕಳಾಸೆ ಬೆಳೀತಾ ಇದ್ದಾರಲ್ವ, ಹಾಗಾಗಿ ಅವರು ಕಟ್ಟಲಿ ಅಂತೇಳಿ ಸುಮ್ಮನಾದ್ವಿ. ಈಗ ಅಮ್ಮನಿಗೆ, ಯಾಕಂದರೆ ಅಪ್ಪ ಯಾವಾಗಲೂ ತೆನಿಯೇರೋದಕ್ಕೆ ಬರಲ್ಲ, ನಮ್ಮ ಜೊತೆ ಅವರು ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಮತ್ತು ನನ್ನ ಸಿಸ್ಟರ್ ಹುಷಾರಿಲ್ದಿರೋ ಕಾರಣ ಊರಲ್ಲಿರೋದ್ರಿಂದ ಅಣ್ಣ ಮತ್ತು ನಾನು, ನಮ್ಮ ಯಜಮಾನ್ರು, ಮಕ್ಕಳು, ಅತ್ತೆ, ಅಷ್ಟು ಜನ ನಾವು ತೆನಿ ಎರೆಯೋದಕ್ಕೆ ಬಂದಿರುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಅಮ್ಮನಿಗೆ ದಾರ ಕಟ್ತಾ ಇದ್ದಾರೆ. ಆ ಥರ ಮನೆ ಕಟ್ಟನಂತೆ ಕಣಣ್ಣ. ಅಷ್ಟು ಟೈಟ್ ಮಾಡ್ಬಿಡ, ಲೂಸ್ ಮಾಡು. ಅಲ್ಲಿ ನಮ್ಮ ಬೀದಿಗೆ ಟೈಟಾಗಿ ಕೆಲಸ ಮಾಡೋಕೆ ಉದ್ರೋಗುತ್ತೆಲ್ಲ.
ಸೊ ನಾವು ತೆನಿ ಹರಿಯೋದೆಲ್ಲ ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ನಮ್ಮ ಅಣ್ಣ ಮತ್ತು ಎದು ಇಬ್ಬರು ನಿಂತ್ಕೊಂಡು ಸೆಲ್ಫಿ ವಿಡಿಯೋ ತಗೋತಾ ಇದ್ದಾರೆ. ನಾವು ಪೂಜೆ ಮಾಡೋದಲ್ಲ, ಇವಾಗ ನಾವು ಏನೇನು ಇಟ್ಟಿದ್ವಿ ನೈವೇದ್ಯಕ್ಕೆ ಅದನ್ನೆಲ್ಲ ಹುತ್ತದ ಹತ್ರಲ್ಲೇ ಇಟ್ಟು ನಾವು ಬ್ಲೌಸ್ ಪೀಸ್ನ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಅಲ್ವಾ, ಅದನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ. ಎಲ್ಲರೂ ಕೂಡ ಉಪವಾಸ ಇದ್ದಿದ್ದರಿಂದ ಮೊದಲು ನಾವು ಪೂಜೆಗೆ ಏನೇನು ತೊಗೊಂಡೋಗಿದ್ವಿ ಅಂದರೆ ನೆಲ್ಗಡಲೆ ಅಂದರೆ ಕಾಳುಗಳನ್ನ ನೆನೆಸಿಟ್ಕೊಂಡಿದ್ವಿ ಅಲ್ವಾ, ಮತ್ತು ಫ್ರೂಟ್ಸ್ಗಳು, ತಂಬಿಟ್ಟು, ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಟು ಒಂದು ಪ್ಲೇಟ್ಗೆ ಹಾಕಿ ಕೊಡ್ತೀವಿ ನಾವು. ಇದನ್ನು ಮೊದಲು ತಿಂದು ಆಮೇಲೆ ಊಟವನ್ನು ಮಾಡೋದು ನಮ್ಮ ಸಂಪ್ರದಾಯ. ಹಾಗಾಗಿ ನಾನು ಬಂದ ತಕ್ಷಣವೇ ದೇವಸ್ಥಾನದಿಂದ ಬಂದಿರೋದ್ರಿಂದ ನಾವು ಕಾಲು ತೊಳಿಬಾರ್ದು. ಸ್ವಲ್ಪ ಹೊತ್ತು ಬಂದಿದ್ದ ತಕ್ಷಣವೇ ಇವಾಗ ನಾವು ಎಲ್ಲರಿಗೂ ಫ್ರೂಟ್ಸ್ನ ಕೊಟ್ವಿ, ಎಲ್ಲ ತಿಂದರು. ನಂತರ ನಾನು ಬೆಳಿಗ್ಗೆ ತಿಂಡಿಗೆ ಅಂದರೆ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಪುಳಿಯೋಗರೆ, ಗೊಜ್ಜು ಮತ್ತು ಇದಕ್ಕೆ ಸಂಡಿಗೆನ ಕರ್ಕೊಡೋಣ ಅಂತ ಮೊದಲೇ ಪ್ಲ್ಯಾನಲ್ಲಿತ್ತು. ಹಾಗಾಗಿ ಗೊಜ್ಜು ನೆನ್ನೆನೇ ಮಾಡಿಟ್ಟಿರೋದ್ರಿಂದ ನನಗೆ ರೈಸ್ ಮಾಡೋದಕ್ಕೆ ಅಷ್ಟು ಕಷ್ಟ ಆಗಲಿಲ್ಲ, ಬೇಗನೆ ಎಲ್ಲ ಮುಗಿಸ್ಕೊಂಡೆ. ನಾನು ಇವಾಗ ನನಗೂ ತಿಂಡಿನ ರೆಡಿ ಮಾಡ್ಕೋತಾ ಇದ್ದೀನಿ. ನಂತರ ನಾವು ತಿಂಡಿ ಎಲ್ಲ ಮುಗಿಸಿ ನಂತರ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಹಬ್ಬದ ಊಟ ಮಾಡಲೇಬೇಕಲ್ವಾ. ನಮ್ಮ ಮನೇಲಿ ರೆಡಿ ಒಬ್ಬಟ್ಟು ತಂದಿರೋದ್ರಿಂದ ಮನೇಲಿ ಒಬ್ಬಟ್ಟು ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂದರೆ ಮಕ್ಕಳನ್ನ ಇಟ್ಕೊಂಡು ನಾವು ಒಬ್ಬಟ್ಟಿರ್ತೀವಿ ಅಂದರೆ ಕಷ್ಟ, ಅದರಲ್ಲ ನಮ್ಮ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಾನು ಈ ದಿನ ಏನೇನು ಅಡುಗೆ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ನುಗ್ಗೆಕಾಯಿ ಬೇಳೆ ಸಾಂಬಾರು, ಗೊಜ್ಜನ್ನ ಮಾಡ್ಕೊಂಡಿದ್ದೀವಿ ಅಂದರೆ ಕೂಟ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಕೊಂಡಿದ್ದೀವಿ. ಮಾಮೂಲಿ ಅನ್ನ, ಸಾಂಬಾರು, ಗೊಜ್ಜು, ಹಪ್ಪಳ, ಉಪ್ಪಿನಕಾಯಿ, ಬಜ್ಜಿ ಮತ್ತು ಕೀರು, ಇಷ್ಟು ಅಡುಗೆನ ಪ್ರಿಪೇರೇಷನ್ ಮಾಡ್ಕೊಂಡಿರುವಂಥದ್ದು. ಇಷ್ಟನ್ನು ಮಾಡೋ ಹೊತ್ತಿಗೆ ಸುಮಾರು ಹೊತ್ತಾಯಿತು. ಮಕ್ಕಳ ಜೊತೆ ಮಾತಾಡಿಕೊಂಡು ಮಾಡುವಷ್ಟರಲ್ಲಿ ಫೈನಲಿ ನಾನು ಕೀರನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆದಷ್ಟು ಸ್ವಲ್ಪ ತೆಳುನ್ನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಾರ್ತಾ ಅದು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಮೇಲೆ ತೇಲ್ತಾ ಇರುವಂಥದ್ದು ತುಪ್ಪ. ಸೊ ಫೈನಲಿ ತುಂಬಾ ಚೆನ್ನಾಗಾಗಿದೆ. ಟೈಮ್ ಬಂದು ಈಗ ಕರೆಕ್ಟಾಗಿ 5 ಗಂಟೆ ಆಗಿದೆ. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ನಾವು ಕುಂಕುಮವನ್ನು ಕೊಡ್ತೀವೋ ಮುತ್ತೈದೆಯರಿಗೆ, ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮ ಅತ್ತೆ ಚಿಕ್ಕವರಿದ್ದಾಗಲಿಂದನೂ ಈ ಸಂಪ್ರದಾಯವನ್ನು ರೂಢಿಸ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲರಿಗೂ ಕೂಡ ಅತ್ತೆ ಕುಂಕುಮ ಕೇಳೋದಕ್ಕೆ ಹೋಗಿದ್ದಾರೆ. ನಾವು ಆಲ್ರೆಡಿ 4 ಗಂಟೆ ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಕುಂಕುಮ ಕೊಡೋದಕ್ಕೆ ಅಂತೇಳಿ. ಅಡುಗೆ ಎಲ್ಲ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರಿಗೂ ಕೂಡ ಕುಂಕುಮನ ಕೊಡ್ತಾ ಇದ್ದೀವಿ ನಾವು. ಈಗ ಯಾವಾಗಲೂ ನಾವು 6 ಗಂಟೆಗೆ ಕುಂಕುಮವನ್ನು ಕೊಡ್ತಿದ್ವಿ, ಆದರೆ ಈ ಬಾರಿ ಸ್ವಲ್ಪ ಬೇಗ ಕೊಟ್ಟಿದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮೂರಲ್ಲಿ ತುಂಬ ಮಳೆ ಬರ್ತಾಯಿತ್ತು ಹಬ್ಬಕ್ಕೆ. ಹಾಗಾಗಿ ಮಳೆಯಲ್ಲೆಲ್ಲ ನೆನ್ಕೊಂಡು ಬರೋದು ಬೇಡ, ಸಂಜೆ ಮಳೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಅಂತೇಳಿ ನಾವು ಬೇಗನೆ ಕುಂಕುಮ ಕೊಡ್ತಾ ಇದ್ದೀವಿ. ಇಷ್ಟಪಟ್ಟು ಮಾಡಿದ್ದು 2 ಗಂಡಾಗ್ಬಿಟ್ಟವು, 1 ಹೆಣ್ಣು ಬೇಕು ಅಂತ. ಮಗಳು ಗಣೇಶನ್ ಮಾಡೋಳೆ ಕಣೆ, ಬರೀ ಮೊನ್ನೆಲ್ಲ ಎಷ್ಟು ಚೆನ್ನಾಗದೆ ಅಂತ ಅದನ್ನೇ ಪೂಜೆ ಮಾಡೋದು. ಎಷ್ಟು ಚೆನ್ನಾಗಿ ಮಾಡೋದೆ ಅಂತ ಯೋಗ ಕ್ಲಾಸ್ ಹೋಯ್ತಿದ್ರಂತಲ್ಲ, ಅಲ್ಲಿ ಹೇಳ್ಕೊಟ್ಟಿದ್ರಂತೆ. ಅವರೇ ಮೊನ್ನೆಲ್ಲ ಕೊಟ್ಟಿದ್ರಂತೆ. ಅದೇ ಮೊನ್ನೆ ಭಾನುವಾರ ಹೇಳ್ಕೊಟ್ಟಿದ್ರು, ಅಲ್ಲೊಂದು ಮಾಡಿದ್ರು. ಚೆನ್ನಾಗಿ ಮಾಡೋಳೆ ಅಂತ. ನಮ್ಗೂ ಸ್ಕೂಲಲ್ಲಿ ಏನಿಲ್ಲ, ಯೋಗ ಕ್ಲಾಸ್ ಹೋಗ್ತೀವಿ, ಅಲ್ಲಿ ಹೇಳ್ಕೊಡ್ತೀವಿ. ಸಂಜೆ ಆಗ್ತಾ ಒಂಥರ ಬೇಜಾರಾಗ್ತಿತ್ತು. ಯಾಕಪ್ಪ ಅಂದರೆ ಬೆಳಿಗ್ಗೆ ಎಷ್ಟು ಸಡಗರದಿಂದ 1 ತಿಂಗಳಿಂದನೂ ಕೂಡ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬೆಳಿಗ್ಗೆ ಗಣೇಶನ ಎಷ್ಟು ಶ್ರದ್ಧೆಯಿಂದ ತಂದು ನಾವು ಗಣೇಶನ ಕೂರಿಸಿರ್ತೀವಿ. ನಮ್ಮನೆ ಸಂಪ್ರದಾಯದ ಪ್ರಕಾರ ಬೆಳಗಿನ ಜಾವ ಗಣೇಶನ ಕೂರಿಸಿ ರಾತ್ರಿ 9 ಗಂಟೆಗೆ ವಿಸರ್ಜನೆ ಮಾಡೋ ಒಂದು ಸಂಪ್ರದಾಯ ಇದೆ. ಹಾಗಾಗಿ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ರಾತ್ರಿ ಆಗುವಷ್ಟರಲ್ಲೇ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಮುಗ್ದೋಯ್ತಲ್ಲ ಅಂತ ಹೇಳಿ. ಯಾಕಂದರೆ ಹೀಗೆ ಇಡಬೇಕು, ಪೂಜೆ ತಟ್ಟೆಗಳನ್ನ ಹೀಗೆ ಇಡಬೇಕು ಮತ್ತು ದೀಪಗಳನ್ನ ಇದೇ ರೀತಿ ಅಲಂಕಾರ ಮಾಡಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತಲ್ವ. ಸಂಜೆ ಅಷ್ಟರಲ್ಲಿ ಅವದ ಆಸೆ ಎಲ್ಲ ಕಳೆದೋಗುತ್ತೆ. ಯಾಕಂದರೆ ಹಬ್ಬ ಮುಗಿಯುತ್ತೆ, ಕಾಲಚಕ್ರ ಅನ್ನೋದು ಅದೇ ರೀತಿ ಅಲ್ವ ಹುರುಳ್ತಾ ಹೋಗುತ್ತೆ ಅಲ್ವಾ. ಈಗ ಫೈನಲಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗೇನೆ ಕುಂಕುಮಕ್ಕೆ ಬರ್ತಾ ಇದ್ದಾರೆ. ನಾನು ಕೊಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಇನ್ನು ಚೂರು ದೊಡ್ಡವರಾದ್ರೆ ಏನೂ ಆಗಲ್ಲ, ಒಂದ್ ಸ್ವಲ್ಪ ಇವನ್ ಪರವಾಗಿಲ್ಲ. ಇವಾಗ ಅದೊಂದು ಚೂರು ದೊಡ್ಡ, ಸುಮ್ನೆ ನಿಮ್ ಮುಂದೆ ಅಷ್ಟೇ ಆಕ್ಟಿಂಗ್ ಅಮ್ಮ, ಹಂಗೇನೆ ಇನ್ನೂ ಜಾಸ್ತಿನೇ. ತಿಳುವಳಿಕೆ ಬರ್ಬೇಕಮ್ಮ. ಒಳಗಡೆ ವಾರ್ ನಡೀತಾ ಇತ್ತು, ಫಿಲ್ ಆಗಿ ಇಬ್ರುನುವೆ. ಇರ್ಲಿಪ್ಪ ಇಲ್ಲಿ ಮಕ್ಕಳಂದೆ ನಾವು ಮಾಡ್ತೀವಮ್ಮ. ಅದೇ ಮಕ್ಕಳು ತಾನೇ ಆಟ ಮಾಡೋದು.
ಮತ್ತೆ ಇವರು ಅತ್ತೆ ಮನೆ ಮುಂದೆಗಡೆ ಇರುವವರು, ಇವರು ಬ್ರಾಹ್ಮಣರು. ಅಂದರೆ ಇವ್ರ ಗಂಡ ಬಂದು ದೇವಸ್ಥಾನದ ಪೂಜಾರಿಗಳು. ಅಂದರೆ ನಾವು ದೇವ್ರ ಪೂಜೆ ಮಾಡೋರನ್ನ ತುಂಬ ಶ್ರದ್ಧಾ ಭಾವನೆಯಿಂದ ನೋಡ್ತೀವಿ. ಇವರು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯವರು. ನಾವು ಹಿರಿಯವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ದೇವರ ಆಶೀರ್ವಾದ ಪಡ್ಕೊಂಡಷ್ಟೇ ಫಲ ನಮಗೆ ಸಿಗುತ್ತೆ. ಹಾಗಾಗಿ ಇವರಿಗೆ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಂಡ್ವಿ. ತುಂಬ ದಿನ ಆಯ್ತಲ್ಲ, ಹಾಗಾಗಿ ನಾವು ಮಾತಾಡ್ತಾ ನಿಂತ್ಕೊಂಡ್ವಿ. ಯಾಕಂದರೆ ನಾವು ಯಾವಾಗಲೂ ಕೂಡ ಅತ್ತೆ ಮನೆಗೆ ಹೋಗಲ್ಲ. ಯಾವಾಗಲಾದರೂ ಗೌರಿ ಹಬ್ಬ ಅದನ್ನು ಬಿಟ್ಟರೆ ಮಾರಿ ಹಬ್ಬ ಮಾಡ್ತಾರೆ, ಊರ ಹಬ್ಬ ಅಂತೇಳಿ, ಆ ಟೈಮಲ್ಲಿ ಹೋಗ್ತೀವಿ. ಮಧ್ಯ ಏನಿದ್ರು ಅತ್ತೆಗೆ ಏನಾದರೂ ಹುಷಾರಿಲ್ಲ ಅನ್ನೋ ಒಂದು ರೀಸನ್ ಇದ್ದರೆ ಮಾತ್ರ ನಾವು ಹೋಗ್ತೀವಿ, ಇಲ್ಲಾಂದರೆ ನಾವು ಹೋಗೋದೇ ಇಲ್ಲ. ಹಾಗಾಗಿ ಇಲ್ಲಿನ ಜನರಿಗೆ ನಾವು ಅಪರೂಪನೇ. ಫೈನಲಿ ನಾನು ಸಂಜೆ ಅಲಂಕಾರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಂಜೆ ಆಗ್ತಾ ದೇವರ ವಿಗ್ರಹವನ್ನು ಪುನಃ ನೋಡಬೇಕು ಅಂತ ಅನಿಸ್ತಿತ್ತು. ಅದರಲ್ಲೂ ದೀಪದ ಬೆಳಕಿನಲ್ಲಿ ಕಾಣಿಸ್ತಾ ಇತ್ತಲ್ಲ ದೇವರ ವಿಗ್ರಹ, ತುಂಬಾ ಚೆನ್ನಾಗಿತ್ತು. ಮತ್ತು ಫೈನಲಿ ಈಗ ಎಲ್ಲರೂ ಕುಂಕುಮಕ್ಕೆ ಬಂದ್ರಲ್ವ, ಮನುಷ್ಯರಿಗೆ ಯಾವ ರೀತಿ ದೃಷ್ಟಿಯಾಗುತ್ತೋ ದೇವ್ರಿಗೂ ಕೂಡ ದೃಷ್ಟಿಯಾಗಿರುತ್ತೆ. ಹಾಗಾಗಿ ನಾನು ಕೆಂಪಾರತಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೋಧೂಳಿ ಸಮಯದಲ್ಲಿ ನಾವು ಪಂಚಾರತಿಯನ್ನು ಮಾಡಬೇಕು ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ಪಂಚಾರತಿಯನ್ನು ಮಾಡ್ತೀವಿ, 2 ಟೈಮ್ ಪಂಚಾರತಿ ಮಾಡ್ತೀವಿ. ಸಂಜೆನೂ ಕೂಡ ಕಾಯಿ ಹೊಡೆದು ದೇವರಿಗೆ 1-2 ಹಣ್ಣನ್ನು ಇಟ್ಟು ನೈವೇದ್ಯವನ್ನು ತೋರಿಸಿ ನಾವು ದೇವರಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೂಡ ಪಂಚಾರತಿನ ಈಗ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಈ ಪಂಚಾರತಿಗೋಸ್ಕರ ನಮ್ಮ ಮನೇಲಿ ಕಾಂಪಿಟೇಷನ್ ನಡೆಯುತ್ತೆ ನೋಡಿ. ಈಗ ಇಲ್ಲ ಬಿಡು, ಅವಳು ಮೆತ್ಕಾದ್ಲು ಫಿಕ್ಸೆಡ್ ಮಾಡಿ ಮುಂದೆ ಕಷ್ಟ ಎಲ್ಲ ಸುದೀಪ ಜಗಳ ಕಾಯ್ಕೊ ಬಂದಿದ್ದೆ. ನೋಡು ಗೊತ್ತು ನಮ್ಗೆ ಏನು ಕಾಣೆ ಬುದ್ಧಿನ ಯಪ್ಪ ಏನೋ ನೋಡು, ನಮಗೆ ಮನೆಯೇ ಆಗಿದೆ ಏನೇ ಮಾಡ್ಬಿಟ್ಟು ಅವ್ರು ಆರಾಮಾಗೆ ಅವ್ರು ಕೊಟ್ಬಿಟ್ಟು ಅವತ್ತೇ ಸುತ್ತಿ ಏನೇನು ಇರಲಿ ಸಮೀರ, ಆ ಮಂಜು ನೋಡಿ ನಿಧಾನಕ್ಕೆ ನಿಂತ್ಕೋ. ಮಾಡು ನಾವೆಲ್ಲ ಒಂದೇ ಸಲ ತಿಂದಿದ್ದು ಮಾಡು. ಮಾಡು ತನಿ ಮಾಡು. ಅಯ್ಯೋ, ಮಾಡು ಎಲ್ಲ ಗಂಟೆ ಹಾಂ ಬಿಡು ನೋಡಪ್ಪ. ಹಾಂ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ. ಗಂಟೆನೇ ಕಾಣಿಸುತ್ತೆ, ಅರ್ಧನೇ ಕಾಣಿಸುತ್ತೆ. ಸಾಕು ಅಯ್ಯ ರೂಪ ಬರ್ಬೇಕಿತ್ತು. ಯಮನ ಬಂದಿದ್ರೆ ಯಾರು ಗೊತ್ತಿಲ್ಲ, ಅಪ್ಪನ ಗೊತ್ತು, ಅಪ್ಪನ ಕೇಳಿ. ಯಾರು ಬಂದಿರಲ್ಲ ಯಮನ ಬಂದಿದ್ರೆ ನೀನು ಅವ್ರಿಗೆ ಹೆಸರುಗಳು ಕೈ ಮುಗಿ ಗದೆ ಇಟ್ಕೊಂಡು ಮಂಗಳಾರತಿ ಇಸ್ಕೊ ಬಾ. ನಮಸ್ಕಾರ ಮಾಡಿ ಗದೆ ಇಟ್ಕೊಂಡು ಹಂಗೆ ಕಾಸು ಮಾಡ್ದ. ಅಡ್ಬೇಡಿ ಈಗ. ನೀನು ಕೊಟ್ಟಿರೋದು ಅಲ್ಲೇ ಯಾಕೆ ಬಡ್ಗಿ? ಹಿಡ್ಕತೀನಿ, ಅಡ್ಬಿಡು. ನೀನು ಕೊಟ್ಟಿರೋದು ಬಡಿಕೋ. ಅಯ್ಯೋ, ಗಾಡಿ ಸುಟ್ಟು. ಅಯ್ಯ ಅವನು ಹನುಮಂತಂತರ ಗದೆ ಇಟ್ಕೊಂಡು ಅಪ್ಪ ಎಲ್ಲಿ ಬಿಡೋದು ಹಿಂಗೆ? ಲೋಲ ಸುಟ್ಟು ಬಿಡ್ತೀರ ಅವ್ನು ಇದನ್ನ. ಇವನು ಬೇಕು ಅಂತಾನೆ ಹತ್ರಕ್ಕೆ ಇಟ್ಟ ನೋಡ್ರಿ. ಅಲ್ಲಿ ಒದಿತಾವ್ರಿ. ಗದೆ ಮೇಲೆ ಇರ್ಬೇಕು. ನಾವು ಬೆಳಿಗ್ಗೆಯಿಂದ ಅತ್ತೆ ಮಾವನ ಹತ್ರ ಆಶೀರ್ವಾದನೇ ಪಡ್ಕೊಂಡಿರಲಿಲ್ಲ. ಯಾಕಂದರೆ ಅಪ್ಪ ಸ್ನಾನ ಮಾಡೋದು ಲೇಟ್ ಆಗಿಬಿಡುತ್ತು. ಮತ್ತು ಅವ್ರು ಸ್ನಾನ ಮಾಡಾದ್ಮೇಲೆ ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ ಪೂಜೆ ಅಡುಗೆ ಅಂತೇಳಿ. ಈಗ ಲಾಸ್ಟಲ್ಲಿ ಇಬ್ಬರ ಹತ್ರನೂ ಆಶೀರ್ವಾದ ಪಡ್ಕೋತಾ ಇದ್ದೀವಿ. ಇದೇ ಮೇಯ್ನ್ ಇಂಪಾರ್ಟೆಂಟ್. ನಿಮ್ಮ ಆಸೆಗಳೆಲ್ಲ ಈಡೇರಲಿ. ಬನ್ರಿ, ಇವನು ಆಶೀರ್ವಾದ ಮಾಡ್ಬೇಕಂತ ಅಪ್ಪ ಅಮ್ಮನ ಕೀರ್ತಿ ತಗೋಬಪ್ಪ. ನಿಮ್ ಮಗ ನೀ ಮಾಡ್ಬೇಡ ಕಣಪ್ಪ, ದೊಡ್ಡ ಮಾಡ್ಬೇಡ ನೀನು. ದೇವ್ರು ನೀನು, ದೇವ್ರು ನೀನು. ಆಶೀರ್ವಾದ ಮಾಡಿದ್ವಿ. ಹಾಕಾಯ್ತು ಬಿಡ. ಈಗ
ಲಾಸ್ಟ್ ಪೂಜೆ ಎಲ್ಲ ಮುಗೀತು. ಕೆಂಪಾರತಿ ಒಂದೇ ಬ್ಯಾಲೆನ್ಸ್ ಉಳ್ಕೊಂಡಿರುವಂಥದ್ದು. ಒಬ್ಬ ಗನ್ನ ಇಟ್ಕೊಂಡಿದ್ರೆ ಒಬ್ಬ ಗದೆನ ಇಟ್ಕೊಂಡು ದೇವ್ರನ್ನ ಕಾಯ್ತಾ ಇದ್ದೀವಿ. ಒಂದು ವಿಡಿಯೋ ಮಾಡಿ ಅಪ್ಪ ಅಂತೇಳಿ ಹಿಂಸೆ ಕೊಡ್ತಿದ್ರು. ಹಾಗಾಗಿ ನಾವು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಫೈನಲಿ ವಿಡಿಯೋ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಬ್ಬರು ಅಂದರೆ ದೊಡ್ಡ ತಲಹರಟೆಗಳು ನೋಡಿ. ದೇವ್ರನ್ನ ಇಲ್ಲೇ ಕೂತ್ಕೊಂಡು ಕಾಯ್ತೀನಿ ರಾತ್ರಿ ಇಡೀ ಅಂತ ಅವಾಜ್ ಆಗ್ತಾ ಇದ್ದಾನೆ ಲಡ್ಡು ಅಂತೂ. ಇನ್ನೊಬ್ಬ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಮನೇಲಿ ಏನೇ ಆಗಲಿ ದೇವರು ಬಡಿಸ್ತಾನ ಕೊಡಬೇಕು, ಆದರೆ ಮಕ್ಕಳಿಲ್ಲ ಅನ್ನೋದನ್ನ ಮಾತ್ರ ಕೊಡಬಾರ್ದು. ಯಾಕಂದರೆ ಮಕ್ಕಳಿದ್ರೇ ಚೆಂದ. ಮತ್ತು ನಮ್ಮ ಏರಿಯಾದಲ್ಲಿ ಒಂದು ಗಣೇಶನ ಕೂಡಿಸಿದ್ದಾರೆ. ಇಲ್ಲಿ ಮಹಾಮಂಗಳಾರತಿಗೆಲ್ಲ ಕರೆದಿದ್ರು, ಆದರೆ ನಾವು ಹೋಗೋದಕ್ಕಾಗಲಿಲ್ಲ, ಕುಂಕುಮ ಕೊಡ್ತಿದ್ವಲ್ಲ. ಹಾಗಾಗಿ ಈಗ ನಾವಿಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿರೋ ಗಣೇಶನ ಕೂರಿಸಿದ್ದಾರೆ. ನಮ್ಮನೇಲಿ ಅಂದರೆ ನಮ್ಮನೇಲಿ ಬಾತುಕೋಳಿ ಮೇಲೆ ಕೂಳ್ತಿರುವಂಥ ಗಣೇಶ. ಸೊ ಇಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಗಣೇಶನ ನೋಡೋದಲ್ಲ, ದೊಡ್ಡ ಗಣೇಶನ ನೋಡಿ ತುಂಬ ಆನಂದ ಪಡಬೇಕು, ಅಷ್ಟು ಚೆಂದ ಇರುತ್ತೆ. ನಾನು ನಿಮಗೆ ಜೂಮ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಅದಂತೂ ನೋಡಿ ತುಂಬ ಖುಷಿಯಾಯಿತು. ಫೈನಲಿ ನಾವು 9 ಗಂಟೆಗೆ ದೇವ್ರನ್ನ ವಿಸರ್ಜನೆ ಮಾಡಬೇಕಲ್ವ. ಹಾಗಾಗಿ ನಾವು ಇಲ್ಲಿ ಬೇಗ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋದ್ವಿ. ಯಾಕಂದರೆ ದೇವರಿಗೆ ನಾವು ಬುತ್ತಿ ಕಟ್ಟಿ ಕಳಿಸ್ಬೇಕು. ಅದು ನಮ್ಮ ಅತ್ತೆ ಮನೆ ಸಂಪ್ರದಾಯ. ಸಪ್ಪೆ ಮೊಸರನ್ನ ಹಾಕಿ ದೇವರಿಗೆ ಬುತ್ತಿ ಕಟ್ಟಿ ನಾವು ವಿಸರ್ಜನೆಯನ್ನು ಮಾಡ್ತೀವಿ. ಹಾಗಾಗಿ ಮನೆಗೆ ಹೋಗಿ ಬೇಗ ರೈಸ್ ಎಲ್ಲ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ನಮ್ಮ ಹೋರ್ಗಿತಿ ಮಕ್ಕಳು ಎಲ್ಲ ಬಂದಿದ್ದರು. ಈಗ 3 ಜನ ಸೇರಿಕೊಂಡು ದೇವರಿಗೆ ನಾವು ಕೆಂಪಾರತಿಯನ್ನು ಮಾಡ್ತಾಯಿದ್ದೀವಿ. ನೋಡಿ, ಬೆಳಕಿಗಂತೂ ಲೈಟ್ ಬೆಳಕಿಗೆ ದೀಪಗಳೆಲ್ಲ ಎಷ್ಟು ಚೆಂದ ಕಾಣಿಸ್ತೈತೆ. ಈ ರೀತಿ ಕಾಣಿಸ್ಬೇಕು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇದನ್ನು ವಿಡಿಯೋದಲ್ಲಿ ನೋಡಿ. ದೀಪದ ಅಲಂಕಾರ ಅಂತಲೇ ನಾನು ಇಟ್ಬಿಟ್ಟೆ. ಈ ಸರಿ ದೀಪದ ಅಲಂಕಾರ ಮಾಡಿದ್ದೀವಿ ಏನೋ ಅಂತ ಅನಿಸ್ಬಿಡ್ತು. ನನಗೊಂದು ಐಡಿಯಾ ಬಂತು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲೂ ಕೂಡ ದೀಪಗಳಿವೆ. ನಾನೇನಕ್ಕೆ ಅವೆಲ್ಲ ಎತ್ತಿಟ್ಕೊಳ್ಳೋದು, ಈ ರೀತಿ ದೀಪದ ಅಲಂಕಾರನ ಮಾಡೋಣ, ನಮ್ಮ ಲಕ್ಷ್ಮಿ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ನನ್ನ ಥಿಂಕಿಂಗಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಫೈನಲಿ ನಮ್ಮನೆ ಗಣೇಶ ಹೇಗಿದೆ ಅನ್ನೋದನ್ನು ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಹಬ್ಬ ಮುಗಿತಾ ಬರ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆಂಪಾರತಿ ಆದಮೇಲೆ ದೇವ್ರನ್ನ ಸಡ್ಲಿಸಬೇಕು. ಅದು ನಮ್ಮ ಸಂಪ್ರದಾಯ. ಲಕ್ಷ್ಮಿಯನ್ನು ಯಾವ ರೀತಿ ಸಡ್ಲಿಸ್ತೀವೋ ಅದೇ ರೀತಿ ದೇವ್ರನ್ನ ಸಡ್ಲಿಸಬೇಕು. ಈಗ ಈ ಬಾರಿ ಏನಪ್ಪ ಅಂದರೆ ನಮ್ಮ ನಾಗೇಣ್ಣನೇ ಗಣೇಶನ ತಂದಿರೋದ್ರಿಂದ ಎಲ್ಲ ಪೂಜೆನ ಮುಂದೆ ನಿಂತು ಮಾಡ್ತಾಯಿದ್ದಾರೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನೋಡದೇ ಇರೋರಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಅವರ ಆಸೆಗಳನ್ನು ಈಡೇರಿಸಿ, ದುರಾಸೆಗಳನ್ನು ಈಡೇರಿಸಬಾರ್ದು, ಆಸೆಗಳನ್ನು ಮಾತ್ರ ಈಡೇರಿಸಲಿ ಗಣೇಶ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ಗಣೇಶನನ್ನು ವಿಸರ್ಜನೆ ಮಾಡೋ ವಿಡಿಯೋ ಒಂದು ಕೂಡ ಹಾಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ವಿಡಿಯೋ ಹಾಕ್ತಾ ಇರೋದು. ಈಗ ಅಣ್ಣ, ನಮ್ಮ ಯಜಮಾನ್ರು ಮತ್ತು ನಮ್ಮ ಅಣ್ಣನ ಫ್ರೆಂಡು ಎಲ್ಲರೂ ಕೂಡ 3 ಜನ ಮಕ್ಕಳು ಕರ್ಕೊಂಡೀಗ ಗಣೇಶನ ವಿಸರ್ಜನೆಗೆ ಹೋಗ್ತಾ ಇದ್ದಾರೆ. ನಾವು ಕೂಡ ದೇವರಿಗೆ ಪೂಜೆ ಮಾಡಿ ಬುತ್ತಿ ಕಟ್ಟಿ ಇವಾಗ ದೇವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕೈ ಮುಖ ಮನೆ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳೋ, ದೇವ್ರ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳೋ. ಅಣ್ಣ ಎಳಿಬಾರ್ದು. ಮಾಡ್ಕೊಂಡೆ. ಎಲ್ಲರೂ ಈಗ ಕೊಳದ ಹತ್ರ ಬಂದಿದ್ದಾರೆ ದೇವ್ರನ್ನ ವಿಸರ್ಜನೆ ಮಾಡೋದಕ್ಕೆ. ಆಲ್ರೆಡಿ ಸುಮಾರು ಜನ ಕಾರಲ್ಲೆಲ್ಲ ಬಂದು ದೇವ್ರನ್ನ ವಿಸರ್ಜನೆ ಮಾಡಿ ಹೊರಡ್ತಾ ಇದ್ದಾರೆ. ಇವರೆಲ್ಲ ಬೈಕಲ್ಲಿ ಹೋಗಿರೋದು. ಇಲ್ಲೂ ಕೂಡ ಒಂದು ಫೋಟೋನ ನಿಂತ್ಕೊಂಡು ತೆಗೆಸ್ಕೊಂಡ್ರು. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ವಿಸರ್ಜನೆ ಮಾಡೋ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ಇಲ್ಲೊಂದು ಕೊಳ ಇದೆ, ಇಲ್ಲಿ ದೇವ್ರನ್ನ ವಿಸರ್ಜನೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ವಿಡಿಯೋ ವಾಚ್ ಮಾಡಿ. ಬಾಯ್. ನಾನ್ ಮಾಡ್ತೀನಿ. ಸುಮ್ಮನಿರ ನಾನು ಹೋಗೋದಿಲ್ಲ. ಕರ್ಪೂರ ಲೈಟನ ಹಾಗೆ ಲೈಟ್ ಬಾ ಕರ್ಪೂರ. ಅಪ್ಪ ಆಯ್ತಾ? ಜೈ ಜೈ बोलो श्री गणपति के जय। बोलो
ಜೈ ಜೈ 3 ಸಲ ಮುಳುಗಿಸ್ಬಿಟ್ಬಿಡು 3 ಸಲ ಮುಳುಗಿಸ್ಬಿಟ್ಬಿಡು ಜೈ ಹಾಗೆ ಆ ಪ್ರಸಾದದ ಬಿಡು ಗಣೇಶ ಒಳಗಡೆ ಕೊಟ್ಟಿದ್ರು ಅಲ್ಲಿ ನೋಡಿ ಹೂವು ಐತೆ ಅದು ಯಾವ